ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಂದು ಫ್ರೀಡಂ ಪಾರ್ಕಲ್ಲಿ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಮಂಡಿಸಿದ ಮಂಡನೆಯನ್ನು ಅನುಷ್ಠಾನಗೊಳಿಸಲು ಒಂದು ಹೋರಾಟ ನಡೆಯಿತು. ಆ ಹೋರಾಟದಲ್ಲಿ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟದ ವತಿಯಿಂದ ಹಲವಾರು ಪದಾಧಿಕಾರಿಗಳು ಹಾಗೂ ಮಹಿಳಾ ಅಧ್ಯಕ್ಷಗಳೆಲ್ಲ ಸೇರಿ ಹೋರಾಟವನ್ನು ಮಾಡಲಾಯಿತು. ಬಂಧುಗಳೇ ಹಾಗೂ ಎಲ್ಲ ಹೋರಾಟಗಾರ ಮಿತ್ರರೇ, ಈ ದಿನ ಇತ್ತೀಚೆಗೆ ನಡೆದಂತಹ ಮಂಡ್ಯದಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಂತಹ ಗುರು ಚನ್ನಬಸಪ್ಪನವರು ಹಲವಾರು ವಿಷಯಗಳನ್ನ ಮಂಡನೆ ಮಾಡಿದ್ದಾರೆ. ಆ ಮಂಡನೆ ಮಾಡಿರ್ತಕ್ಕಂತಹ ನಿರ್ಣಯಗಳನ್ನು ಆದಷ್ಟು ಬೇಗ ಸರ್ಕಾರ ಜಾರಿಗೊಳಿಸಬೇಕು ಎಂಬಂತಹ ನಿಟ್ಟಿನಲ್ಲಿ ಒಂದು ಸಾಂಕೇತಿಕವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಈ ಪ್ರತಿಭಟನೆ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಹಾಗೆ ಸಾಹಿತ್ಯ ಪರಿಷತ್ತನ್ನು ಸಹ ಎಚ್ಚರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಯಾಕಂದರೆ 30 ಕೋಟಿಗಳ ವೆಚ್ಚದಲ್ಲಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸಮ್ಮೇಳನವನ್ನು ಮಾಡಿದ್ದಾರೆ. ಅದು ರಾಷ್ಟ್ರವ್ಯಾಪಿ ಮಟ್ಟದಲ್ಲಿ ಒಂದು ಸಮ್ಮೇಳನವನ್ನು ಮಾಡಿದ್ದಾರೆ. ಆ ಮಾಡಿರ್ತಕ್ಕಂಥ ಸಮ್ಮೇಳನ ಅದು ನಾಮಕಾವಸ್ಥೆ ಆಗಬಾರ್ದು, ಅಲ್ಲಿನ ಅಧ್ಯಕ್ಷರು ಮಂಡನೆ ಮಾಡಿರ್ತಕ್ಕಂಥ ನಿರ್ಣಯಗಳು ಮೂಲೆಗುಂಪು ಆಗಬಾರ್ದು ಎಂಬಂಥ ನಿಟ್ಟಿನಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ, ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಆ ಮನವಿ ಇಲ್ಲೇ ಇದೆ. ಆ ಮನವಿಯನ್ನು ಸರ್ಕಾರಕ್ಕೆ ಕೊಟ್ಟ 10 ದಿನಗಳ ನಂತರ ನಾವು ಸರ್ಕಾರ ಏನಾದರೂ ಇದರ ಬಗ್ಗೆ ಕೂಲಂಕುಷವಾಗಿ ಒಂದು ಚರ್ಚೆ ಮಾಡಿ ಇದನ್ನು ಜಾರಿಗೊಳಿಸದೇ ಹೋದರೆ ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ, ಯಾವ ರೀತಿ ಕನ್ನಡಿಗರ ಉದ್ಯೋಗಕ್ಕಾಗಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೊಳಿಸಲೇಬೇಕೆಂಬಂತಹ ನಿಟ್ಟಿನಲ್ಲಿ 102 ದಿನಗಳ ಕಾಲ ನಾವು ಹೋರಾಟ ಒಂದೇ ವೇದಿಕೆಯಲ್ಲಿ ಮಾಡುವುದು. ಅದೇ ರೀತಿ ಇದು ಸಹ ನಮ್ಮ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಮಂಡನೆ ಮಾಡಿರ್ತಕ್ಕಂಥ ನಿರ್ಣಯಗಳು ಜಾರಿಗೊಳಿಸದೇ ಹೋದರೆ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಮಾಡುವುದಂತೂ ಖಂಡಿತ. ಇದು ಶತಸಿದ್ಧ. ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಟರಾಜ್ ಬೊಮ್ಸೇಂದ್ರ, ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟದ ಅಧ್ಯಕ್ಷ. ಸುಮಾರು ವರ್ಷಗಳಿಂದ ನಾವು ಸುಮಾರು ಜನ ಒಕ್ಕೂಟದಲ್ಲಿರೋ ಅಧ್ಯಕ್ಷರುಗಳು ಮತ್ತು ಅವರವರದೇ ಆದಂತಹ ಸಂಘಟನೆ ಅಧ್ಯಕ್ಷರುಗಳೆಲ್ಲರೂ ಸೇರಿ ಸುಮಾರು ಹೋರಾಟ ಮಾಡ್ತಾ ಇದ್ವಿ. ಅದರಲ್ಲಿ ನಾವು 100 ಹೋರಾಟ ಮಾಡಿದ್ರೆ ಅದರಲ್ಲಿ 1-2 ಸಕ್ಸಸ್ ಆಗ್ತಾ ಇಲ್ಲ. ಈ ಸರೋಜಿನಿ ಮಹಿಷಿ ವರದಿಯಿಂದ ನಾವು ಹೆಚ್ಚು ಕಮ್ಮಿ 115 ದಿವಸ ನಾವು ಹೋರಾಟ ಮಾಡಿದ್ವಿ. ಹೆಣ್ಮಕ್ಳೆಲ್ಲ ಬಂದು ಅಲ್ಲಿ ಕುತ್ಕೊಂಡ್ವಿ. ನಮ್ಮ ನಾಗೇಶ್ ಸರ್ ಅದು ಅಲ್ಲಿರೋದ್ರಿಂದ ಅದ್ರ ಬಗ್ಗೆ ಒಂದು ಹೋರಾಟ ಮಾಡಿದ್ರು. ಯಾವುದು ನಮಗೆ ಯಾವ ರೀತಿಯಲ್ಲಿ ಒಂದು ಜಯ ಅಂತ ಒಂದು ನ್ಯಾಯ ಸಿಗಲಿಲ್ಲ. ಅದ್ರ ಬಗ್ಗೆ ಅದು ಗ್ಯಾರಂಟಿ ಅಂತಾನು ಮಾಡಲಿಲ್ಲ. ದಯವಿಟ್ಟು ಇದನ್ನೆಲ್ಲ ಗಮನಿಸಿ ಆದಷ್ಟು ಬೇಗ ಇವತ್ತು ಮಾಡಿರೋ ಹೋರಾಟದ ಬಗ್ಗೆನೂ ಯೋಚನೆ ಮಾಡಿ ದಯವಿಟ್ಟು ಆದಷ್ಟು ಬೇಗ ಇದನ್ನೆಲ್ಲ ಬಗೆಹರಿಸ್ಕೊಡಿ. ಉಮಾದೇವಿ ಶಿವಶಕ್ತಿ ಮಾಡಿ ಮಂಡನೆ ಆಗಲಿ ಅನ್ನೋದು ನನ್ನ ಒಂದು ಆಸೆ. ಎಲ್ರಿಗೂ ಧನ್ಯವಾದಗಳು. ಎಲ್ಲ ಕನ್ನಡ ಹೋರಾಟಗಾರರಿಗೆ ಮತ್ತೆ ನಮ್ಮ ಹೆಣ್ಮಕ್ಳು ಏನು ಈ ಹೋರಾಟಕ್ಕೆ ಬಂದಿದ್ವಿ, ಇವತ್ತು ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟದ ವತಿಯಿಂದ ಇವತ್ತಿದ್ದಂತಹ ಒಂದು ಹೋರಾಟ, ಮುಖ್ಯವಾದ ಹೋರಾಟ ಏನಪ್ಪಾ ಅಂದ್ರೆ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಡೆದಂತಹ ಹಾಗೂ ಏನು ಅಧ್ಯಕ್ಷರಾದಂತಹ ಅಧ್ಯಕ್ಷರು ಮನವಿ ಕೊಟ್ಟಿದ್ರು, ಒಂದು ಮಂಡನೆಯನ್ನು ಮಾಡಿದ್ರು. ನಮಗೆ ಕನ್ನಡದ ಬಗ್ಗೆ ಏನೇನು ಆಗ್ಬೇಕು ಅಂತ ಹೇಳಿ ಕನ್ನಡ ಉದ್ಯೋಗ ಅವಕಾಶಗಳಿರ್ಬೋದು, ಸರೋಜಿನಿ ಮಹಿಷಿ ವರದಿ ಜಾರಿಗೊಳಿಸಬೇಕು ಅಂತ ಕೆಲವೆಲ್ಲ ಕೊಟ್ಟಿದ್ರು. ಅದನ್ನ ಆ ಉದ್ದೇಶಗಳನ್ನ ಈಡೇರಿಸಬೇಕು, ಮತ್ತೆ ಅತಿ ಶೀಘ್ರವೇ ಸರ್ಕಾರ ಇದನ್ನ ಮನಗೊಂಡು ಒಂದು ಆದೇಶವನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವೆಲ್ಲ ಇವತ್ತು ಹೋರಾಟಗಾರೆಲ್ಲ ಬಂದು ಸೇರಿದ್ದೀವಿ. ಈ ಹೋರಾಟ ಹಲವಾರು ವರ್ಷಗಳಿಂದ ನಾವು ಕೂಡ ಮಾಡ್ತಾನೆ ಬಂದಿದ್ದೀವಿ. ಮೊದಲನೇದಾಗಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು, ಮತ್ತೆ ಕನ್ನಡದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳು ಕೂಡ ಮೊದಲ ಆದ್ಯತೆ ನಮ್ಮ ಕನ್ನಡಿಗರು ಸಿಗಬೇಕು ಅಂತದ್ದು ನಮ್ಗೆ ಬಹಳ ಒಂದು ಹೋರಾಟವನ್ನ ಮಾಡ್ತಾ ಬಂದಿದ್ದೀವಿ. ನಾವು ಪರರಾಜ್ಯ ಬಂದಿರಂತಹ ವಲಸಿಗರಿಗೆ ಜಾಸ್ತಿ ಕೆಲಸಗಳು ಸಿಗ್ತದೆ, ಅದೇ ಕನ್ನಡಿಗರಿಗೆ ಉದ್ಯೋಗಗಳು ಸಿಗುವಂಥದ್ದು. ಇಲ್ಲಿ ಇಂಜಿನಿಯರ್ ಮಾಡಿರ್ಬೋದು, ಬೇರೆ ಬೇರೆ ಯಾವುದೇ ಒಂದು ಶಿಕ್ಷಣ ಪಡೆದಿದ್ರು ಕೂಡ ಅವರಿಗೆ ಆದ್ಯತೆ ಕನ್ನಡಿಗರಿಗೆ ಸಿಗ್ತಾ ಇಲ್ಲ. ಇವೆಲ್ಲನೂ ಕೂಡ ಮನಗೊಂಡು ಸರ್ಕಾರಗಳು ಒಂದು 60%, ಒಂದು 70%, ಇಲ್ಲ 50% ಆದರೂ ಎಲ್ಲ ಇಲಾಖೆಗಳಲ್ಲೂ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಅಲ್ಲೂ ಕೂಡ ಕನ್ನಡಿಗರಿಗೆ ಆ ಒಂದು ಏನು ಓದಿರ್ತಾರೆ ಅವರಿಗೆ ಶಿಕ್ಷಣ
ಸಮಾನವಾಗಿ ಅವ್ರಿಗೆ ಕೊಡುವಂತ ಕೆಲಸನೂ ಕೂಡ ಸರ್ಕಾರ ಮಾಡಬೇಕು ಅಂತೇಳಿ ಒಂದು ಹೋರಾಟವನ್ನ ನಾವು ಮಾಡ್ತಾ ಇದ್ವಿ. ಅದೇ ರೀತಿ ನಿಮ್ಗೆಲ್ಲ ಗೊತ್ತೇ ಇದೆ, ಸರೋಜಿನಿ ಮಹಿಷಿ ವರದಿ ಎಲ್ಲ ನಮ್ಮ ಸ್ನೇಹಿತರು ಕೂಡ ಹೇಳಿದ್ರು. ಈಗಾಗಲೇ ನಾವು 118 ದಿನಗಳ ಕಾಲ ಇಲ್ಲೇ ಮೌರ್ಯ ಸರ್ಕಲ್ ನಲ್ಲಿ ಹೋರಾಟವನ್ನು ಕೂಡ ಮಾಡಿದ್ವಿ. ಆದ್ರೆ ಸರ್ಕಾರಗಳು ಅವರವರು ಈ ಬೀದಿ ನಾಯಿಗಳು ಕಿತ್ತಾ ಇರ್ತಾರಲ್ಲ, ಆ ರೀತಿ ಸರ್ಕಾರಗಳು ನಾನು ಸಿಎಂ ಆಗ್ಬೇಕು, ನೀವು ಸಿಎಂ ಆಗ್ಬೇಕು, ನಾನು ಮಿನಿಸ್ಟರ್ ಆಗ್ಬೇಕು ಅನ್ನೋದು ಬಿಟ್ರೆ ಕನ್ನಡಿಗರಿಗೆ ಏನಾದ್ರೂ ಮಾಡಬೇಕು, ಕನ್ನಡದ ಉದ್ದೇಶಗಳು, ಕನ್ನಡಿಗರಿಗೆ ಏನೇನ್ ತೊಂದರೆಗಳಾಗ್ತಾ ಇದೆ, ಹೆಣ್ಮಕ್ಳಿಗೆ ಏನ್ ತೊಂದರೆ ಆಗ್ತಾ ಇದೆ ಅನ್ನೋದು ಯಾರಿಗೂ ಬೇಕಾಗೂ ಇಲ್ಲ. ಅವ್ರು ಏನಿದ್ರು ಅವ್ರ ಆಸ್ತಿ ಬೆಳೆಸ್ಕೋಬೇಕು, ಅವರು ಉದ್ಯೋಗ ಏನು ಮಿನಿಸ್ಟರ್ ಆಗ್ಬೇಕು, ಸರ್ಕಾರದಲ್ಲಿ ನಾನೇನಾದ್ರೂ ಒಂದು ಉದ್ಯೋಗದಲ್ಲಿ ಇರ್ಬೇಕು ಅನ್ನೋದು ಬಿಟ್ರೆ ಇಲ್ಲಿ ಆಶಾ ಕಾರ್ಯಕರ್ತರು 3 ದಿನದಿಂದ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಶೌಚಾಲಯಗಳು ಕೂಡ ಸರಿಯಾಗಿ ಒಂದು ವ್ಯವಸ್ಥೆ ಕೂಡ ಇಲ್ಲ, ಇಂಥದ್ದು ನೋಡೋದಿಲ್ಲ. ಯಾವ್ದೋ ಇದು ಈ ಬಸ್ ಕೊಡ್ತೀನಿ ಮತ್ತೆ ಯಾವ್ದೋ 2 ಸಾವಿರ ದುಡ್ಡು ಕೊಡ್ತೀನಿ ಅಂತ ಹೇಳಿ ಜನರಿಗೆಲ್ಲಾನು ಮೋಸ ಮಾಡಿ ಓಟ್ ಹಾಕ್ಸ್ಕೊಂಡು ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಕೂಡ ಆಗ್ತಾ ಇಲ್ಲ. ಬೃಹತ್ ಮಟ್ಟದ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಸರೋಜಿನಿ ಮಹಿಷಿ ವರದಿಯನ್ನ ಜಾರಿಗೊಳಿಸಬೇಕು ಅಂತ ಹೇಳಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು, ಕನ್ನಡಿಗನೇ ಸಾರ್ವಭೌಮ ಅಂತ ಹೇಳಿ ಈ ಮೊದಲು ಕೂಡ ಕನ್ನಡ ಬೋರ್ಡ್ಗಳ ವಿಚಾರವಾಗಿ, ನಾಮಫಲಕಗಳ ವಿಚಾರವಾಗಿ ಬೃಹತ್ ಮಟ್ಟದ ಹೋರಾಟವನ್ನ ಹಮ್ಮಿಕೊಂಡಿದ್ರು. ಅದು ಕೂಡ ಯಶಸ್ವಿಯಾಗಿ ನೆರವೇರಿತು. ಈಗ ಇದಕ್ಕೆ ಮೊದಲೇನೆ ಸರೋಜಿನಿ ಮಹಿಷಿ ವರದಿಯನ್ನ 118 ದಿನಗಳ ಕಾಲ ಇದೇ ಒಂದು ಕನ್ನಡ ಪರ ಹೋರಾಟಗಾರರು ಹಮ್ಮಿಕೊಂಡಿದ್ರು. ಆ ಒಂದು ಹೋರಾಟ ನಮ್ಮಂತ ಹಿರಿಯ ಹೋರಾಟಗಾರರಿಗೆ ಸ್ಫೂರ್ತಿದಾಯಕ. ಇವಾಗಿನ ಕಾಲದಲ್ಲಿ ಯಾರು ಕೂಡ ಹೋರಾಟದ ಹಾದಿಯನ್ನು ತುಳಿಯುವಂತ ಕೆಲಸ ಮಾಡೋದೇ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ನಾವು ದುಡ್ದಿರುವಂತ ದುಡ್ಡಲ್ಲಿ ನಾವು ಹೋರಾಟಗಳನ್ನ ಮಾಡುವಂಥದ್ದು. ನಮಗೆ ಸರ್ಕಾರ ಆಗ್ಲಿ, ಬೇರೆ ಇಲಾಖೆಗಳಾಗ್ಲಿ ಯಾರು ಕೂಡ ನಮಗೆ ಸಹಾಯ ಆಗ್ಲಿ, ಸಂಬಳವನ್ನಾಗ್ಲಿ ಕೊಡೋದಿಲ್ಲ. ನಾವು ದುಡ್ದಿರ್ತಕ್ಕಂಥ ದುಡ್ಡನ್ನ ತಗೊಂಡ್ ಬಂದು ಇಲ್ಲಿ ಹೋರಾಟಕ್ಕೆ ದುಡ್ಡನ್ನ ಹಾಕೊಂಡು ನಾವು ಎಲ್ಲರೂ ಕೂಡ ಶೇರ್ ಮಾಡಿಕೊಂಡು ಹಿರಿಯ ಹೋರಾಟಗಾರರು ದಾನಿಗಳಿಂದ ಬಳಸ್ಕೊಂಡು ಮಾಡ್ತಕ್ಕಂಥ ಹೋರಾಟ. ಹಾಗಾಗಿ ದಯವಿಟ್ಟು ಈ ಒಂದು ಸರೋಜಿನಿ ಮಹಿಷಿ ವರದಿಯನ್ನ ಜಾರಿಗೊಳಿಸಲೇಬೇಕು. ಇಲ್ಲ ಅಂತಂದ್ರೆ ಇವಾಗಿನ ಹೋರಾಟಗಾರರೆಲ್ಲ ಕುತ್ಕೊಂಡು ಬೃಹತ್ ಮಟ್ಟದ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ಮಾಡ್ತಾರೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯ ಒಂದು ಸಂದೇಶವನ್ನ ಕೊಡ್ತೀವಿ. ಏನ್ ನಮ್ಮ ನಟರಾಜಣ್ಣ ಅವ್ರು ಹೇಳ್ತಾ ಇದ್ರು 10 ದಿನಗಳ ಕಾಲ ಗಡುವನ್ನ ಕೊಡ್ತಾ ಇದೀವಿ ಅಂತ ಹೇಳಿ. 10 ದಿನ ಕಳೆದಾದ ನಂತರದಲ್ಲಿ ಹೋರಾಟಗಾರರು ಹಿರಿಯರೆಲ್ಲ ಕುತ್ಕೊಂಡು ಏನ್ ಮಾತುಕತೆ ಆಡ್ತಾರೆ, ಅದ್ರ ಮುಖೇನ ಮತ್ತೊಂದು ಬೃಹತ್ ಮಟ್ಟದ ಹೋರಾಟವನ್ನ ಕೈಗೆ ತಗೊಂತಾರೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ.